ರೀ, ಇವತ್ತು ನಂಗೆ ತುಂಬ ಖುಷಿ ಆಗ್ತಾ ಇದೆ. ಮೊದಲು ಸಿಕ್ಕಿದ ಕೆಲಸ ಹೋದಾಗ ತುಂಬ ಬೇಜಾರಾಗಿತ್ತು. ಆ ಸಾಯಿನಾಥ ಯಾಕೆ ಹೀಗೆಲ್ಲ ಮಾಡ್ತಾ ಇದ್ದಾನೆ ಅಂತ ತುಂಬ ಯೋಚನೆ ಮಾಡ್ತಾ ಇದ್ದೆ. ಅವನು ಯಾಕೆ ಹೀಗೆ ಮಾಡ್ದ ಅಂತ ನನಗೀಗ ಗೊತ್ತಾಯಿತು. ನನಗೆ ಒಂದು ಒಳ್ಳೆ ಮನೆಯಲ್ಲಿ ಕೆಲಸ ಸಿಗೋ ಹಾಗೆ ಮಾಡ್ದ. ಆ ಮನೆ ಅನ್ನೋದಕ್ಕಿಂತ ದೇವಸ್ಥಾನ ಅಂದರೆ ತಪ್ಪಾಗಲ್ಲ ರೀ. ಯಾಕೆಂದರೆ ಅಲ್ಲಿ ಕೆಲಸದವರು ಅನ್ನೋ ಭೇದ ಭಾವ ಇಲ್ಲದೆ ಎಲ್ಲರನ್ನೂ ತಮ್ಮ ಮನೆಯವ್ರ ಥರನೇ ಪ್ರೀತಿಯಿಂದ ನೋಡ್ಕೋತಾರೆ. ಯಾರ ಮನಸ್ಸಲ್ಲೂ ಕೆಟ್ಟದನ್ನೋದೇ ಇಲ್ಲ ರೀ. ಅವ್ರನ್ನೆಲ್ಲ ನೋಡ್ತಿದ್ರೆ ಮೊದಲು ನಾವೆಲ್ಲ ಹೇಗೆ ಸಂತೋಷವಾಗಿದ್ವೋ ಅದೆಲ್ಲ ನೆನಪಾಗ್ತಾ ಇದೆ. ಮುಂದೇನೂ ನಾವು ಹಾಗೆ ಸಂತೋಷವಾಗಿರ್ತೀವಿ ಅನ್ನೋ ನಂಬಿಕೆ ನನ್ನಲ್ಲಿ ಬರ್ತಾ ಇದೆ ರೀ. ಬೇಕಾಗಿತ್ತು ಅದು ನಮ್ಮ ಅತ್ತೆ ಮಾವ ಅಜ್ಜಿ ಇಲ್ಲಿದ್ದಾರೆ, ಅವ್ರು ನೋಡಕ್ ಬಂದೆ. ಅಂಥವ್ರು ಯಾರೂ ಇಲ್ಲಿಲ್ಲಮ್ಮ. ಗಂಡ ಹೆಂಡತಿ 2 ಮಕ್ಕಳಿದ್ದಾರೆ ಅಷ್ಟೇ. ಇಲ್ಲ, ಅವರೇ ಇಲ್ಲಿದ್ದು. ಹೇಳಿದ್ರೆ ಅರ್ಥ ಆಗಲ್ವಾ? ಇಷ್ಟೊತ್ತಿನಲ್ಲಿ ಬಂದು ಬಾಗಿಲು ಬಡಿಬೇಡಿ, ಹೋಗಿ ಹೋಗಮ್ಮ. ಮಗ, ಯಾವ್ದಾದ್ರು PGಗೆ ಬಿಟ್ಟು ಬಂದರೆ ಹೇಗಿರುತ್ತೆ? ಏನೋ ಮಾತಾಡ್ತಾ ಇದೆಯಾ? ಡೇ ಟೈಮ್ನಲ್ಲಿ ಕರ್ಕೊಂಡೋದ್ರೆ 108 ಪ್ರಶ್ನೆಗಳನ್ನ ಕೇಳ್ತಾರ ಅವರು. ಅದು ಇಷ್ಟೊತ್ತಲ್ಲಿ ಇಂಥ ಟೈಮಲ್ಲಿ ಕರ್ಕೊಂಡೋದ್ರೆ ಸೇರಿಸ್ಕೋತಾರ ಅವರು? ನೆವರ್. ಲವ್, ನೀನೇ ಅವಳನ್ನ 2 ದಿನ ನಿಮ್ಮನೆ ಕರ್ಕೊಂಡೋಗಿ ಹೇಗಾದರೂ ಮ್ಯಾನೇಜ್ ಮಾಡೋ. ನಮ್ಮನೆಗ ಏನೋ ಹೇಳ್ತಾ ಇದೀಯಾ? ನಿನ್ನನ್ನು ಬಿಟ್ಟು ಇವ್ರುಗಳನ್ನೆಲ್ಲ ನಮ್ಮ ಮನೆಗೆ ಕರ್ಕೊಂಡೋದ್ರೆ ನಮ್ಮಪ್ಪ ನನ್ನ ಮುಖದ ತುಂಬ ಹೋಗಿತಾರೆ. ಅಂಥದ್ರಲ್ಲಿ ಈ ಹುಡುಗಿನ ನಮ್ಮ ಮನೆಗೆ ಕರ್ಕೊಂಡೋದ್ರೆ ನನ್ನ ಗತಿ ಏನಂತ ನೀನೇ ಯೋಚನೆ ಮಾಡೋ. ನೀನು ಹೇಳೋದು ಕರೆಕ್ಟೇ. ಈಗ ಏನು ಮಾಡೋದು? ಹೀಗಾಗತ್ತೆ ಅಂತ ಮೊದಲೇ ಹೇಳ್ದೆ, ನನ್ನ ಮಾತು ಕೇಳ್ದ? ಹಾಗಂತ ಅವಳನ್ನಲ್ಲೇ ಬಿಟ್ಟು ಬರಬೇಕಾಗಿತ್ತಾ? ಸರಿ ಬಿಡ್ರೋ, ಅವಳನ್ನ ಕಾಪಾಡಿ ಕರ್ಕೊಂಡು ಬಂದಿದ್ದೀನಿ. ಅವಳನ್ನ ಸೇಫಾಗಿ ಅವಳ ಮನೆಗೆ ಸೇರಿಸೋ ಜವಾಬ್ದಾರಿ ನನ್ನ ಮೇಲಿದೆ. ಅಲ್ಲಿವರೆಗೂ ಅವಳು ನನ್ನ ಮನೇಲಿರ್ತಾಳೆ. ಲೋ, ಏನು ತಮಾಷೆ ಮಾಡ್ತಾ ಇದೀಯಾ? ನಮ್ಮ ಮನೆಯಲ್ಲಿ ಜಸ್ಟ್ ಬೈತಾರ ಅಷ್ಟೇನೆ, ಆದ್ರೆ ನಿಮ್ಮಪ್ಪ ನಿನ್ನ ಮನೆಯಿಂದನೇ ಆಚೆ ಹಾಕ್ಬಿಡ್ತಾರ ಕಣೋ. ಆಮೇಲೆ ನೀನು ಈ ಹುಡುಗಿ ಜೊತೆ ಸೇರ್ಕೊಂಡು ಇರೋ ಜಾಗ ಇಲ್ಲದೆ ಪರದಾಡ್ಬೇಕಾಗುತ್ತೆ ಕಣೋ. ಲವ್, ನೀರಿಗಿಳ್ದಾಗಿದೆ. ಚಳಿ ಮಳೆ ಅಂತ ಹೆದರ್ಕೊಂಡ್ರೆ ಆಗಲ್ಲ. ಇವಳನ್ನ ಮನೆ ಕರ್ಕೊಂಡೋಗಿ
2 ದಿನ ಅಪ್ಪಂಗೆ ಗೊತ್ತಾಗದ ಹಾಗೆ ಮ್ಯಾನೇಜ್ ಮಾಡ್ತೀನಿ. ಅಷ್ಟರಲ್ಲಿ ಅವಳ ಫ್ಯಾಮಿಲಿನ ಹುಡುಕಿ ಅವ್ರ ಜೊತೆ ಸೇರಿಸ್ತೀನಿ. ಸರಿ, ನಿನಗೆ ಹೇಗೆ ತೋಚುತ್ತೋ ಹಾಗೆ ಮಾಡು. ಸರಿ, ಟೈಮ್ ಹಾಕಿದೆ, ನೀವು ಹೊರಡಿ, ನಾಳೆ ಸಿಗ್ತೀನಿ. ಬನ್ನಿ ಹೊರಡೋಣ. ಕೂತ್ಕೊಳ್ಳಿ. ಅವ್ನ ನಂಬರ್ ಸ್ವಿಚ್ ಆಫ್ ಬರ್ತಾ ಇದೆ. ನಾಳೆ ಬೆಳಿಗ್ಗೆ ಅವ್ನ ಮನೆ ಹತ್ರ ಹೋಗ್ತೀನಿ. ಖಂಡಿತ ನಮ್ಮ ಮಗಳು ಸಿಗ್ತಾಳೆ ರೀ. ನಮ್ಮ ಅದಿತಿ ನಮಗೆ ಸಿಗ್ತಾಳೆ. ಸೈನತ ನನ್ನ ಮಗಳು ಸಿಗೋ ಹಾಗೆ ಮಾಡಿದೆ. ನಮಗೆ ಸಿಗ್ತಾ ಇದ್ದಾಳೆ. ಎಲ್ಲಿ ಹೋಗಿದ್ದೆ? ಸಿನಿಮಾಗೆ ಹೋಗಿದ್ಯಾ? ಎಲ್ಲ ಪ್ರಶ್ನೆ ಒಂದೇ ಸಲ ಕೇಳಿದೆ, ನಾನು ಹೇಗೆ ಹೇಳಿ? ಸಿನಿಮಾಗೆ ಹೋಗಲಿಲ್ಲ. ಫ್ರೆಂಡ್ಸ್ ಜೊತೆ ರೌಂಡ್ ಹೊಡಿತಿದ್ದಾರಾ? ಒಂಥರ ಹೌದು, ಒಂಥರ ಅಲ್ಲ. ಊರು ಅರ್ಥ ಆಗಲಿಲ್ಲ. ಸರಿ ಬಾ, ಮಾವ ಬಂದ್ರೆ ಬೈತಾರೆ. ಜಾನಕಿ, ಓಹೋ, ಸಾಹೇಬ್ರಿಗೆ ಈಗ ಮನೆದಾರಿ ಕಾಣಿಸ್ತಾ? ತುಂಬಾ ಕೆಲಸ ಇತ್ತು ಅಂತ ಹೇಳಿದ್ಯಲ್ಲ, ಎಲ್ಲ ಮುಗಿಸ್ಕೊಂಡು ಬಂದ್ರ ಅಂತ ಕೇಳಮ್ಮ. ಮ್ಯಾನೇಜ್ ಮಾಡು. ಯಾಕಮ್ಮ, ಏನಾಯ್ತಂತೆ? ಅಪ್ಪ, ನಾನು ಕೆಲಸ ಹುಡ್ಕೊಂಡು ಹೋಗಿದ್ನಪ್ಪ. ನಾಳೆಯಿಂದ ಕೆಲ್ಸಕ್ಕೆ ಬಾ ಅಂತ ಹೇಳಿದ್ದಾರೆ. ನಾನು ನಾಳೆಯಿಂದ ಕೆಲ್ಸಕ್ಕೆ ಹೋಗ್ತೀನಪ್ಪ. ಏಯ್, ಏನೋ ಅದು ಕೆಲಸ ಕೆಲಸ ಅಂತ ಒತ್ತಿ ಒತ್ತಿ ಹೇಳ್ತೀಯ? ನಿನ್ನ ಮುಖ ನೋಡಿದ್ರೆ ನಿನ್ನ ಯೋಗ್ಯತೆ ಏನು ಅಂತ ಗೊತ್ತಾಗತ್ತೆ. ನೀನ್ ಹೇಳ್ತಾ ಇರೋದು, ನಿಮ್ಮ ಅತ್ತಿಗೆ ಹೇಳ್ತಾ ಇರೋದು ಎಲ್ಲ ಸುಳ್ಳು ಅಂತ ಗೊತ್ತು. ಹೋಗು, ಊಟ ಮಾಡಿ ಮಲ್ಕೋ. ಆಯ್ತಪ್ಪ. ರಾವೆ ಮುಂಡೆ ಇದೆ. ಮಾವ ಹೋದ್ಮೇಲೆ ನೀನು ಎಗರಾಡ್ತೀಯ. ಪುತ್ರನ ಪೌರುಷ ಒಲೆ ಮುಂದೆ ಅನ್ನೋ ಹಾಗೆ. ನಿನ್ನಿಂದ ನನಗೆ ಸಹಸ್ರನಾಮಾರ್ಚನೆ ಆಯ್ತು. ಇದೇನು ಮೊದಲೇ ಸಲನಾ? ಅಮ್ಮ, ಇವತ್ತು ನಾನು ಒಬ್ಬನೇ ಬಂದಿಲ್ಲ. ಅದೇನು ಹೇಳ್ತೀಯೋ ಅರ್ಥ ಆಗೋ ಹಾಗೆ ಹೇಳೋ. ಯಾರು ಬಂದಿರೋದು? ಬನ್ನಿ. ಏನೋ ವಿಷ್ಣು ಇದು? ಯಾರೋ ಈ ಹುಡುಗಿ? ಅಮ್ಮ, ಈ ಹುಡುಗಿ ಯಾರು ಅಂತ ನಮಗೂ ಗೊತ್ತಿಲ್ಲ.